अस्सलाम वालेकुम रहमतुल्लाहि व बरकातहू। चंदपटना शिराज यूट्यूब चैनल में आप तमाम का खैर मकदम है। बेंगलुरु के मशहूर पर्सनालिटी पहलवान एम फयाज और सोशल वर्कर खिजर अहमद आज अदब और मोहब्बत के साथ नागौर शरीफ दरगाह पर हाजिरी देने पहुंचे। यहाँ वो सरकार नागौर सैयद अब्दुल कादिर शाहुल हमीद रहमतुल्लाह अलैह के रोज़े मुबारक पर गुजारी हुई दुआओं में शामिल हुए। फयाज और खिजर का कहना है कि आज हर मजहब, हर तबका, हर ज़ात के लोग कांग्रेस पार्टी के हाईकमांड से एक ही दरख्वास्त कर रहे हैं कि उनके चाहने वाले लीडर को सीएम की कुर्सी दे दी जाए। तो फयाज और खिजर ने भी उनके सच्चे रहनुमा BZ ज़मीर अहमद खान को चीफ मिनिस्टर या डिप्टी चीफ मिनिस्टर के मुकाम पर फ़रोग़ दिया जा नारा बुलंद किया। वो कहते हैं कि कर्नाटका के लोगों की दिल की आवाज़ BZ ज़मीर अहमद खान के साथ है। उनकी खिदमत, उनकी अवामी सोच और उनका वफादाराना अमल उन्हें इस कुर्सी का हकदार बनाता है। इसलिए आज पहलवान फयाज और खिजर अहमद भी अपनी तरफ से वही दरख्वास्त कांग्रेस हाईकमांड तक पहुंचा रहे हैं। नागौर शरीफ में हाजिरी के दौरान उन दोनों ने गरीबों और ज़रूरतमंदों में खाना तकसीम किया और दिल से दुआ की कि अल्लाह ताला BZ ज़मीर अहमद खान को सीएम की कुर्सी नसीब करे और उन्हें मुल्क और अवाम की और भी बेहतरीन खिदमत करने का मौका अता फरमाए। नागौर की रूहानी हवाओं में उड़ती हुई दुआओं के साथ ये पैगाम पूरे कर्नाटक तक पहुंच रहा है। एक अवाम का रहनुमा एक ही है, BZ ज़मीर अहमद खान। ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೆ ನಮಸ್ಕಾರ, ಹೇಳ್ಕೊಟ್ಟು ಜನತೆಗೆ ನಮಸ್ಕಾರ. ಯಾಕೆಂದರೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಜಮೀರಣ್ಣ ಇದ್ದಾರೆ, ಎಲ್ಲ ನಾಯಕರು ಕಾಂಗ್ರೆಸ್ ಅವರು ಇದ್ದಾರೆ. ಆದರೆ ಏನಂದರೆ ನಮಗೆ ಒಂದು ಆಸೆ ಐತೆ, ನಮ್ಮ ಜಮೀರಣ್ಣಗೆ ಒಂದು ಸಲ CM ಮಾಡಿ ನೋಡಿ. ನಿಮಗೆಲ್ಲ ಗೊತ್ತು, ಈ ದೇಶದಲ್ಲಿ ಇಲ್ಲ, ಈ ವರ್ಲ್ಡ್ನಲ್ಲಿ ಅವರು ಹೆಸರು ಆಗಿದ್ದೆ. ಯಾಕೆಂದರೆ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಿಂದೂ, ಮುಸ್ಲಿಂ, ಸಿಖ್ಸ್ ಎಲ್ಲರಿಗೆ ಒಂದು ಜೊತೆಯಲ್ಲಿ ಕರ್ಕೊಂಡು ಹೋಗೋದಂದರೆ ನಮ್ಮ BZ ಝಮೀರ್ ಅಹಮದ್ ಸಾಹೇಬರು ಅವ್ರ ಜೊತೆಯಲ್ಲಿ ಯಾರು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಒಂದು ಸಲ CM ಮಾಡಿ ನೋಡಲಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆಯಲ್ಲಿ ಜಮೀರಣ್ಣ ಇದ್ದಾರೆ. ಇವಾಗ ಎಲ್ಲರೂ CM ಸ್ಥಾನ ಕೇಳ್ತಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದ್ದೀನಿ, ನಮ್ಮ ಜಮೀರಣ್ಣಗೆ ಒಂದು ಸಲ ಕೊಡಿ. ನಮ್ಮ ಕರ್ನಾಟಕ ಹೆಂಗಾಗ್ತಿದ್ದು ನೋಡಿ, CM ಸ್ಥಾನ ಅವ್ರಿಗೆ ಒಂದು ಸಲ ಕೊಟ್ಬಿಟ್ಟು ನೋಡಿ. ಆಮೇಲೆ ನಮ್ಮ ಕರ್ನಾಟಕ ಹೆಂಗೆ ಇಂಪ್ರೂವ್ ಆಗ್ತಿದೆ, ಏನಾಗ್ತಿದೆ ಅಂತ ನಿಮ್ಮ ಜನತೆ ಗೊತ್ತು. ಯಾಕೆಂದರೆ ಯಾವಾಗ ನೋಡ್ತೀರಾ ನೀವು, ಜಮೀರಣ್ಣ ಯಾವಾಗ ಯಾವ ಪರವಾಗೂ ನಿಂತ್ಕೊಳ್ತಾರೆ, ಯಾವಾಗೂ ಹೆಲ್ಪ್ ಮಾಡ್ತಾರೆ, ಯಾರಿಗೂ ಕೈ ಬಿಟ್ಟಿಲ್ಲ. ಅವರು ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಹಿಂದೂ ಮುಸ್ಲಿಂ ಎಲ್ಲರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಕರ್ನಾಟಕ ಮಿನಿಸ್ಟರ್ ಆಗಿದ್ದಾರೆ ಅವರು. ಆದರೆ ಕರ್ನಾಟಕ ಇಲ್ಲ, ನೀವು ಈ ಇಂಡಿಯಾನಲ್ಲಿ ನೋಡಿ ಹೆಸರು ಚೆನ್ನಾಗೈತೆ ಅವ್ರದ್ದು, ಒಳ್ಳೆ ಕೆಲಸ ಮಾಡ್ತಾರಂತ ನೀವು ನೋಡ್ಬೋದು. ತೆಲಂಗಾಣನಲ್ಲಿನೂ ನಾವು ಅವತ್ತು ಹೋಗಿದ್ದೆ, ಎಷ್ಟು ಒಳ್ಳೆ ಹೆಸರು ಐತೆ ಜಮೀರಣ್ಣದಂದರೆ ಕರ್ನಾಟಕನಲ್ಲಿ, ಈ ಇಂಡಿಯಾನಲ್ಲಿ ಎಲ್ಲ ಹೆಸರು ಚೆನ್ನಾಗಾಗಿದೆ. ಅದಕ್ಕೆ ಅವ್ರಿಗೆ ಒಂದು ಸಲ CM ಮಾಡಿ ನೋಡಿ. ನಮ್ಮ BZ ಝಮೀರ್ ಅಹಮದ್ ಸಾಹೇಬ್ರಿಗೆ ಚಾಮರಾಜಪೇಟೆ MLA ಸಾಹೇಬರು ನಮ್ಮದು, ಅವರು ಚಾಮರಾಜಪೇಟೆ ನೋಡಿ ಎಷ್ಟು ಚೆನ್ನಾಗೈತೆ. ಯಾರು ಏನು ದುಃಖ ಅಂದರೆ ಸಾಕು ಬೇಗ ಓಡ್ಬರ್ತಾರೆ ಅವ್ರು ಡೀಸನ್ಗೆ. ಅದಕ್ಕೆ ಒಂದು ಸಲ ಮಾಡಿ ನೋಡಿ. BZ ಝಮೀರ್ ಅಹಮದ್ ಸಾಹೇಬ್ರದ್ದು ಚಾಮರಾಜಪೇಟೆಗೆ ಅಷ್ಟು ಒಳ್ಳೇದು ಮಾಡ್ತಿದ್ದಾರೆ ಅಂದರೆ, ಈ ಕರ್ನಾಟಕನೂ ಮಿನಿಸ್ಟರ್ ಆಗಿ ಎಷ್ಟು ಒಳ್ಳೇದು ಕೆಲಸ. ಮೊನ್ನೆ ಒಂದು ನ್ಯೂಸ್ ನೋಡಿದೆ ನಾನು, ETV ನ್ಯೂಸು. ಅದರಲ್ಲಿ ಅವ್ರು ಹೇಳ್ತಾರೆ 54 ಕ್ಷೇತ್ರನೂ ಜಮೀರಣ್ಣ ಹೋಗಿ ಒಳ್ಳೆ ಕೆಲಸ ಮಾಡಿದ್ದಾರಂತ. ಆ ಥರ ಈ ಇಂಡಿಯಾಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ಒಂದು ವಿಶ್ವಾಸ ಐತೆ. ಅವ್ರ ಹೆಸರು ದೇವರು ಒಳ್ಳೇದಿಕ್ಕಿದ್ದಾರೆ. ಕರ್ನಾಟಕ ಟೈಗರ್ ಅವರು, ಅವ್ರಿಗೊಂದು ಸಲ CM ಮಾಡಿ ನೋಡಿ. ನಮ್ಮ ಕರ್ನಾಟಕ ಎಷ್ಟು ಒಳ್ಳೇದಾಗ್ಬಿಡ್ತಿದಂತೆ. ನಮ್ಮ ಸಿದ್ದರಾಮಯ್ಯ ಸರ್ ಜೊತೆಯಲ್ಲಿ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ ಏನೇನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಜಮೀರಣ್ಣ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ಅವ್ರ ಫಾಲೋವರ್ ಅಂತ ಒಂದು ಸಲ ಅವ್ರಿಗೆ ಒಂದು CM ಮಾಡಿ ನೋಡಿ ಜಮೀರಣ್ಣಗೆ. ಆಮೇಲೆ ನಮ್ಮ ಕರ್ನಾಟಕ ಒಳ್ಳೆ ಇಂಪ್ರೂವ್ಮೆಂಟು ಹೆಂಗೈತೆ, ಇನ್ನೂ ಸ್ವಲ್ಪ ಚೆನ್ನಾಗ್ತಿದ್ದೆ ಅಂತ ನಮಗೆ ವಿಶ್ವಾಸ ಐತೆ ಜಮೀರಣ್ಣ ಮೇಲೆ. ಅವ್ರಿಗೆ ನೀವು CM ಕೊಡಬೇಕು. ಅದು ನಮಗೆ ನಮ್ಮ ಪರವಾಗಿ ನಾವು ಕೇಳ್ತಾ ಇರೋದು. ಯಾಕಂದರೆ ಎಲ್ಲರೂ ಕೇಳ್ತಿದ್ದಾರೆ, ನಮ್ಮ ಪರವಾಗಿ ನಾವು ಹೇಳ್ತಾ ಇದ್ದೀನಿ, ನಮ್ಮ ಜಮೀರಣ್ಣಗೆ CM ಮಾಡಬೇಕು ಅಷ್ಟೇ, ನಮಗೆ ಏನಿಲ್ಲ ಬೇರೆ. ನಮ್ಮ ಜಮೀರಣ್ಣಗೆ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.